ನೀವು ಆಕಾಶದಲ್ಲಿ ತೇಲ್ತಿರುವಂತ ಒಂದು ಐಲ್ಯಾಂಡ್ ಗೆ ಬರ್ತೀರಾ. ಇಲ್ಲಿ ನೋಡಿದ್ರೆ ಪ್ರತಿ ಒಂದು ಹೆಜ್ಜೆಗೂ ಕೂಡ ಒಂದೊಂದು ಕ್ರಿಯೇಚರ್ಸ್ ಗಳು ಸಿಕ್ತಿರ್ತವೆ. ಹಾಗೆ ಸಮುದ್ರದಲ್ಲಿ ಹೋಗುವಂತ ಶಿಪ್ ಗಳು ಆಕಾಶದಲ್ಲೆಲ್ಲ ಹಾರಾಡ್ತಿರ್ತವೆ. ಅದನ್ನೆಲ್ಲ ದಾಟಿ ಗುಹೆ ಒಳಗಡೆ ಇರುವಂತ ಒಂದು ದೊಡ್ಡ ಗೋಡೆಯ ಹಿಂದೆ ಏನಿದೆ ಅಂತ ನೀವು ಕಂಡುಹಿಡಿಬೇಕು ಅಂತಂದ್ರೆ ಹೇಗಿರುತ್ತೆ. ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಫ್ಯಾಂಟಸಿ ಮ್ಯಾಜಿಕಲ್ ಮೂವಿನ. ಅಂದಂಗಿ ಮೂವಿ ಹೆಸರು ಪ್ಯಾನ್ ಅಂತ. ಈ ಮೂವಿ ಶುರು ಆಗೋದು ಲಂಡನ್ ಸಿಟಿಲಿ. ಇಲ್ಲಿ ಒಬ್ಳು ಲೇಡಿ ಏನನ್ನೋ ಬಚ್ಚಿಟ್ಕೊಂಡು ಒಂದು ಗೇಟ್ ಅನ್ನ ಹಾರಿ ಒಳಗಡೆ ಬರ್ತಾಳೆ. ನೋಡಿದ್ರೆ ಇದೊಂದು ಅನಾಥಾಶ್ರಮ. ಈ ಲೇಡಿ ಇವಳ ಮಗು ಆಗಿರುವಂತ ಪೀಟರ್ ನಲ್ಲಿ ಬಿಟ್ಟು ಹೋಗೋದಕ್ಕೆ ಬಂದಿದ್ದಾಳೆ. ಇದಕ್ಕೆ ಒಂದು $1 ಹಾಕಿ ಒಂದು ಲೆಟರ್ನು ಕೂಡ ಇಟ್ಟು ಇದನ್ನ ಬಿಟ್ಟು ಹೋಗೋದಕ್ಕೆ ನೋಡ್ತಾಳೆ. ಆದ್ರೆ ಆಗದೆ ಮತ್ತೆ ಮತ್ತೆ ವಾಪಸ್ ಬರ್ತಿರ್ತಾಳೆ. ಆದ್ರೂ ಕೂಡ ಮನ್ಸನ್ನ ಗಟ್ಟಿ ಮಾಡಿ ಇಲ್ಲಿಂದ ಹೋಗ್ತಿದ್ದಂಗೆನೆ ಅನಾಥಾಶ್ರಮದ ಬಾಕ್ಲನ್ನ ತೆಗಿತಾರೆ. ನಂತರ ಸೀನ್ 12 ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ. ಇದು ವರ್ಲ್ಡ್ ವಾರ್ II ಸಮಯ. ಇಲ್ಲಿ ಅನಾಥಾಶ್ರಮದಲ್ಲಿ ಬೆಳೆದು ದೊಡ್ಡವನಾಗಿರುವಂತ ಪೀಟರ್ ಹಾಗೆ ಇವನ ಫ್ರೆಂಡ್ ಆಗಿರುವಂತ ನಿಪ್ಸ್ ನ ನಮಗೆ ತೋರಿಸ್ತಾರೆ. ಇವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳು. ಇಲ್ಲಿ ಸರಿಯಾಗಿರುವಂತ ಊಟನ ಅನಾಥಾಶ್ರಮದ ಮ್ಯಾನೇಜರ್ ಕೊಡೋದಿಲ್ಲ. ಬೇರೆ ದಾರಿ ಇಲ್ಲದೆ ಮಕ್ಕಳು ಕೂಡ ತಿಂತಿರ್ತಾರೆ. ಪೀಟರ್ ಮತ್ತೆ ನಿಪ್ಸ್ಗೆ ಗೊತ್ತಿದೆ ಅನಾಥಾಶ್ರಮಕ್ಕೆ ಒಳ್ಳೆ ಊಟ ಬರುತ್ತೆ ಅಂತ. ಆದ್ರೆ ಆ ಊಟನೆಲ್ಲ ಮ್ಯಾನೇಜರ್ ತನಗೋಸ್ಕರನೇ ಇಟ್ಕೋತಿದ್ದಾಳೆ ಅಂತ ಇವರಿಬ್ರಿಗೂ ಡೌಟ್ ಇರುತ್ತೆ. ಇನ್ನೊಂದು ವಿಷಯ ಏನು ಅಂತಂದ್ರೆ ಅನಾಥಾಶ್ರಮದಲ್ಲಿರುವಂತ ಇಬ್ರು ಮಕ್ಕಳು ನಿನ್ನೆ ರಾತ್ರಿಯಿಂದ ಕಾಣ್ತಿಲ್ಲ. ಅವರನ್ನ ಯಾರೋ ಬಂದು ದತ್ತು ತಗೊಂಡು ಹೋಗಿರ್ಬೇಕು ಅಂತ ಇವರಿಬ್ರು ಸುಮ್ನಾಗ್ತಾರೆ. ಹಾಗೆ ಮ್ಯಾನೇಜರ್ ಮಕ್ಕಳ ಹತ್ರನೇ ಎಲ್ಲಾ ತರದ ಕಷ್ಟಕರವಾಗಿರುವಂತ ಕೆಲಸ ಹಾಗೆ ಡೇಂಜರಸ್ ಕೆಲಸನು ಕೂಡ ಮಾಡಿಸ್ತಾ ಇರ್ತಾಳೆ. ಇದೇ ಸಮಯದಲ್ಲಿ ಆ ಮ್ಯಾನೇಜರ್ ಬಂದ್ ತಿಂತಿರೋದನ್ನ ನೋಡಿ ಇವರಿಬ್ರಿಗೂ ಕನ್ಫರ್ಮ್ ಆಗೋಗುತ್ತೆ. ಹೌದು, ಒಳ್ಳೆ ಊಟಗಳನ್ನೆಲ್ಲ ಅವಳೇ ಇಟ್ಕೋತಿದ್ದಾಳೆ ಅಂತ. ನಂತರ ರಾತ್ರಿ ಆಗ್ತಿದ್ದಂಗೆನೆ ಸೈರನ್ ಕೂಗುತ್ತೆ. ಅದನ್ನ ಕೇಳಿಸ್ಕೊಳ್ತಿದ್ದಂಗೆನೆ ಮಕ್ಕಳೆಲ್ಲರೂ ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಇದು ವರ್ಲ್ಡ್ ವಾರ್ II ಸಮಯ. ಎಲ್ ಬೇಕಾದ್ರೂ ಬಾಂಬ್ ಬೀಳ್ಬೋದು ಅಂತ. ಆದ್ರೆ ಪೀಟರ್ ಮತ್ತೆ ನಿಪ್ಸ್ ನೋಡಿದ್ರೆ ಮ್ಯಾನೇಜರ್ ನ ಆಫೀಸ್ ಹತ್ರ ಬಂದು ಡೋರ್ ನ ಹೊಡೆದು ಒಳಗಡೆ ಬಂದ್ರೆ ಇಲ್ಲಿ ಇವರಿಗೆ ಧೂಳು ಬಿದ್ದಿರುವಂತ ವಸ್ತುಗಳನ್ನ ಬಿಟ್ಟು ಇನ್ನೇನು ಕೂಡ ಸಿಕ್ತಿರೋದಿಲ್ಲ. ಆಗ ಇಲ್ಲೇ ಇವರಿಗೆ ಒಂದು ಮೂರ್ತಿ ಕಾಣಿಸಿ ಮೂಗು ಸೊಟ್ಟೆ ಇರೋದನ್ನ ನೋಡಿ ಅದನ್ನ ತಿರುಗಿಸ್ತಿದ್ದಂಗೆನೆ ಒಂದು ಬೇಸ್ಮೆಂಟ್ ಡೋರ್ ಓಪನ್ ಆಗುತ್ತೆ. ಅನಾಥಾಶ್ರಮಕ್ಕೆ ಬರುವಂತ ಊಟಗಳು ಕೂಡ ಇಲ್ಲೇ ಇರ್ತವೆ. ಇದ್ರ ಒಳಗಡೆ ಇವರಿಗೆ ತುಂಬಾ ಗೋಲ್ಡ್ ಕಾಯಿನ್ಗಳು ತರತರದ ಊಟಗಳೆಲ್ಲ ಸಿಗ್ತವೆ. ಜೊತೆಗೆ ಒಂದು ರೆಕಾರ್ಡ್ ರೂಮ್ ಕೂಡ ಸಿಗುತ್ತೆ. ಅಂದ್ರೆ ಅನಾಥಾಶ್ರಮದಲ್ಲಿರುವಂತ ಮಕ್ಕಳು ಎಲ್ಲಿಂದ ಬಂದಿದ್ದಾರೆ ಅಂತ ರೆಕಾರ್ಡ್ ಮೇಂಟೈನ್ ಮಾಡ್ತಾರಲ್ಲ ಅದೇ ರೂಮ್. ಆಗ ಪೀಟರ್ ನ ಫೈಲ್ ಸಿಕ್ಕಿ ಇದ್ರೊಳಗಡೆ ಇವನ ತಾಯಿ ಇಟ್ಟಿದ್ದಂತ ಆ ಲೆಟರ್ ಕೂಡ ಸಿಗುತ್ತೆ. ನಿಪ್ಸ್ ಅದನ್ನ ಓದ್ತಾ ಇವನ ತಾಯಿ ಅದ್ರಲ್ಲಿ ಏನ್ ಬರ್ದಿದ್ದಾರೆ ಅಂತ ಹೇಳ್ತಾ ಹೋಗ್ತಾನೆ. ಪೀಟರ್, ನಿನ್ನ ಒಳ್ಳೇದಕ್ಕೋಸ್ಕರನೇ ನಿನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗ್ತಿರೋದು. ಆದ್ರೆ ಒಂದು ದಿನ ನಿನ್ನ ಹುಡ್ಕೊಂಡು ನಾನು ಬರ್ತೀನಿ. ಆಗ ನಿನಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕಸ್ಮಾತ್ ನಾವು ಈ ಪ್ರಪಂಚದಲ್ಲಿ ಸಿಗೋದಕ್ಕಾಗ್ಲಿಲ್ಲ ಅಂತಂದ್ರೆ ಮತ್ತೊಂದು ಪ್ರಪಂಚದಲ್ಲಿ ಸಿಗ್ಬೋದು ಅಂತ. ಇವರಿಬ್ರು ಅದ್ರ ಬಗ್ಗೆ ಯೋಚನೆ ಮಾಡೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಮ್ಯಾನೇಜರ್ ಬಂದು ಇವರಿಬ್ರನ್ನ ನೋಡ್ಬಿಡ್ತಾಳೆ. ಎಷ್ಟು ಧೈರ್ಯ ಇದ್ರೆ ನನ್ನ ಆಫೀಸ್ ಒಳಗಡೆ ಡೋರ್ ಹೊಡೆದು ಹೋಗಿದ್ದೀರಾ ಅಂತ ಪೀಟರ್ ತಾಯಿ ಕೊಟ್ಟಿರೋಂತ ಲೆಟರ್ ನ ಹರಿದಾಕ್ಬಿಡ್ತಾಳೆ. ಇದರಿಂದ ಇವನು ಕೋಪ ಮಾಡ್ಕೊಂಡು ಆ ಲೆಟರ್ ನ ಕಿತ್ಕೋತಾನೆ. ನಂತರ ಇವರಿಬ್ರಿಗೆ ಮತ್ತೆ ಅನಾಥಾಶ್ರಮದಲ್ಲಿರುವಂತ 3 ಜನ ಕಾಣೆ ಆಗಿರುವಂತ ವಿಷಯ ಗೊತ್ತಾಗುತ್ತೆ. ಅಕಸ್ಮಾತ್ ಮ್ಯಾನೇಜರ್ ಏನಾದ್ರೂ ಮಕ್ಕಳನ್ನ ಮಾರ್ತಿದಾಳ ಅಂತ ಇವರಿಗೆ ಡೌಟ್ ಬಂದ್ಬಿಡುತ್ತೆ. ಅದಕ್ಕೆ ರಾತ್ರಿಯ ಸಮಯದಲ್ಲಿ ಎಲ್ಲರೂ ಮಲ್ಕೊಂಡ್ಮೇಲೆ ಇವರಿಬ್ರು ಒಂದು ಜಾಗದಲ್ಲಿ ಕುಂತ್ಕೊಂಡು ವಾಚ್ ಮಾಡ್ತಾ ಇರ್ತಾರೆ. ಮಕ್ಕಳನ್ನ ಎತ್ಕೊಂಡು ಹೋಗೋದಕ್ಕೆ ಯಾರು ಬರ್ತಾರೆ ನೋಡ್ಬೇಕು ಅಂತ. ಎಷ್ಟೇ ಹೊತ್ತು ಕಾದ್ರೂ ಯಾರು ಬರ್ದೇ ಇರೋದ್ರಿಂದ ಇವರಿಬ್ರು ಮತ್ತೆ ಮಲ್ಕೊಳ್ಳೋದಕ್ಕೆ ಅಂತ ಬರ್ತಿದ್ರೆ ಹಿಂದೆ ಯಾರೋ ಬಂದು ಒಬ್ಬನ್ನೇ ಎತ್ಕೊಂಡು ಹೊಟ್ಟೋಗ್ತಾನೆ. ಇವರಿಬ್ರಿಗಂತೂ ಗೊತ್ತೇ ಆಗೋದಿಲ್ಲ. ಇವರು ಮಲಗಿರ್ಬೇಕಾದ್ರೆ ಮತ್ತೆ ಇಬ್ಬರನ್ನೇ ಎತ್ಕೊಂಡು ಹೊಟ್ಟೋಗ್ತಾರೆ. ಈ ಸಲ ಇವರಿಬ್ರಿಗೂ ಎಚ್ಚರ ಆಗೋಗುತ್ತೆ. ಹೀಗೆ ಎಲ್ಲರನ್ನು ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೀಟರ್ ಮತ್ತೆ ನಿಪ್ಸ್ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ. ಆದ್ರೆ ನಿಪ್ಸ್ನು ಕೂಡ ಎತ್ಕೊಂಡು ಹೊಟ್ಟೋಗ್ತಾರೆ. ಮ್ಯಾನೇಜರ್ ಬಂದು ಪೀಟರ್ನು ಕೂಡ ಸಿಗಾಕೊಳ್ಳೋ ರೀತಿ ಮಾಡ್ಬಿಡ್ತಾಳೆ. ನಂತರ ಪೀಟರ್ ಮತ್ತೆ ನಿಪ್ಸ್ ಇವರನ್ನ ಕರ್ಕೊಂಡ್ ಬಂದಿರುವಂತ ಜಾಗದಿಂದ ಸ್ವಲ್ಪ ಮೇಲೆ ಬಂದಾಗ್ಲೇ ಗೊತ್ತಾಗೋದು ಇವರನ್ನ ಒಂದು ಶಿಪ್ ನ ಒಳಗಡೆ ಕರ್ಕೊಂಡ್ ಬಂದಿದ್ದಾರೆ ಅಂತ. ನಿಪ್ಸ್ ತಪ್ಪಿಸ್ಕೊಳ್ಳೋದಕ್ಕೆ ಕೆಳಗಡೆ ಹಾರ್ತಾನೆ. ಆದ್ರೆ ಪೀಟರ್ ಹಾರೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಈ ಶೇಪ್ ಗಾಳಿಲಿ ಹಾರೋದಕ್ಕೆ ಶುರು ಮಾಡ್ಬಿಡುತ್ತೆ. ಹಾಗೆ ಇದು ವರ್ಲ್ಡ್ ವಾರ್ II ಸಮಯ ಆಗಿರೋದ್ರಿಂದ ಯುದ್ಧ ಮಾಡ್ತಿರುವಂತ ಪ್ಲೇನ್ ಗಳು ಕೂಡ ಈ ಶಿಪ್ ನ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಇದರಿಂದ ಶಿಪ್ ನಲ್ಲಿರುವಂತ ಪೈರೇಟ್ಸ್ ಗಳು ಕೂಡ ಆ ಪ್ಲೇನ್ ಗಳ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಪೈರೇಟ್ಸ್ ಗಳು ಅಂತಂದ್ರೆ ಸಮುದ್ರ ಗಳ್ಳರು ಅಂತ. ಹೀಗೆ ಪೈರೇಟ್ಸ್ ಗಳು ತುಂಬಾ ಕಷ್ಟಪಟ್ಟು ಫೈಟ್ ಮಾಡ್ತಾ ಮಾಡ್ತಾ ಶಿಪ್ ಅನ್ನ ತಗೊಂಡು ಮೋಡಗಳಿಂದ ಮೇಲೆ ಬಂದಾಗ ಪೀಟರ್ ಕೂಡ ಗಾಳಿಲಿ ತೇಲೋದಕ್ಕೆ ಶುರು
ಮಾಡ್ತಾನೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಶಿಪ್ ನ ಒಳಗಡೆ ಬಂದ್ಬಿಡ್ತಾನೆ. ಯಾಕೆ ಅಂತಂದ್ರೆ ಶಿಪ್ ತುಂಬಾ ಸ್ಪೀಡ್ ಆಗಿ ಕೆಳಗಡೆ ಬಂದು ತಲುಪುತ್ತೆ. ಆದ್ರೆ ಈಗ ಇವರು ನಾರ್ಮಲ್ ಪ್ರಪಂಚದಲ್ಲಿರೋದಿಲ್ಲ, ಬೇರೆ ಪ್ರಪಂಚಕ್ಕೆನೆ ಬಂದ್ಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ನೀರು ಕೂಡ ಗಾಳಿಲಿ ತೇಲ್ತಿದೆ. ತುಂಬಾ ವಿಚಿತ್ರವಾಗಿರುವಂತ ಕ್ರಿಯೇಚರ್ಸ್ ಗಳೆಲ್ಲ ಇದಾವೆ. ಹಾಗೆ ತೇಲ್ತಿರುವಂತ ಒಂದು ಐಲ್ಯಾಂಡ್ ಕೂಡ ಕಾಣಿಸುತ್ತೆ. ಇದ್ರ ಹೆಸರು ನೆವರ್ ಲ್ಯಾಂಡ್ ಅಂತ. ಇವರು ನೆವರ್ ಲ್ಯಾಂಡ್ ಅನ್ನ ಎಂಟರ್ ಆಗ್ತಿದ್ದಂಗೆನೆ ಪೀಟರ್ ನೋಡ್ತಾನೆ, ಈ ಜಾಗದಲ್ಲಿ ಲಕ್ಷಾಂತರ ಮಕ್ಕಳನ್ನ ಹಾಗೆ ಜನರನ್ನ ಬಂದಿ ಮಾಡಿದ್ದಾರೆ. ಹಾಗೆ ಇವರೆಲ್ಲರಿಗೂ ಫೋರ್ಸ್ ಮಾಡಿ ಹಾಡನ್ನ ಹೇಳಿಸ್ತಿದ್ದಾರೆ. ಅದೇ ಸಮಯಕ್ಕೆ ಇಲ್ಲಿಗೆ ಬ್ಲಾಕ್ ಬಿಯರ್ಡ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಆಕ್ಚುಲಿ ಪೈರಟ್ಸ್ ಗಳೆಲ್ಲ ಇವನ್ಗೋಸ್ಕರನೇ ಕೆಲಸ ಮಾಡಿರೋದು. ಹಾಗೆ ಈ ಜನರನ್ನೆಲ್ಲರನ್ನು ಬಂದಿ ಮಾಡಿಸಿರೋದು ಕೂಡ ಇವನೇನೆ. ಇವನು ಎಷ್ಟು ಕ್ರೂರ ವ್ಯಕ್ತಿ ಅಂತಂದ್ರೆ ಮಕ್ಕಳು ಕೈಲಿ ಮೈನಿಂಗ್ ಕೆಲಸನ ಮಾಡಿಸ್ತಿರ್ತಾನೆ. ಅಷ್ಟೇ ಅಲ್ಲದೆ ಹೇಳ್ತಿರ್ತಾನೆ ಕೂಡ, ಯಾರಾದ್ರೂ ಕೆಲಸನ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಅವರಿಗೆ ಎರಡನೇ ಚಾನ್ಸ್ ಸಿಗೋದಿಲ್ಲ, ಸಾಯಿಸ್ಬಿಡ್ತೀನಿ ಅಂತ. ನಂತರ ಬಂದಿ ಮಾಡಿರುವಂತ ಜನರೆಲ್ಲರೂ ಮೈನಿಂಗ್ ಮಾಡೋದಕ್ಕೆ ಶುರು ಮಾಡಿದಾಗ ಇಲ್ಲೇ ನಮ್ಗೆ ಸ್ಮೀ ಅನ್ನೋ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಪೀಟರ್ ಬಂದು ನಾವು ಏನಕ್ಕೋಸ್ಕರ ಮೈನಿಂಗ್ ಮಾಡ್ತಿದೀವಿ ಅಂತ ಇವನನ್ನ ಕೇಳಿದಾಗ ಇವನು ಪಿಕ್ಸಮ್ ಅನ್ನೋ ಮ್ಯಾಜಿಕಲ್ ಡೈಮಂಡ್ ಅನ್ನ ತೋರಿಸಿ ಹೇಳ್ತಾನೆ, ಫೈರಿ ಅನ್ನೋ ಮ್ಯಾಜಿಕಲ್ ಕ್ರಿಯೇಚರ್ಸ್ ಗಳಿಂದ ಈ ಡೈಮಂಡ್ ಕ್ರಿಯೇಟ್ ಆಗೋದು, ಇವುಗಳಿಗೋಸ್ಕರನೇ ಮೈನಿಂಗ್ ಮಾಡ್ತಿರೋದು ಅಂತ. ಇಲ್ಲೇ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಇವನು ಪೀಟರ್ಗೆ ಇಲ್ಲಿ ಯಾವ ತರ ಇದ್ರೆ ಜಾಸ್ತಿ ದಿನ ಬದುಕಬಹುದು ಅಂತ ಹೇಳ್ಕೊಡ್ತಾನೆ. ಆದ್ರೆ ಇವನ ಹೆಸರು ಮಾತ್ರ ಏನು ಅಂತ ಹೇಳೋದಿಲ್ಲ. ನನ್ಗೆ ಯಾರ್ ಸವಾಸನು ಬೇಡ, ಒಂಟಿಯಾಗಿರ್ತೀನಿ ಅಂತ. ಮಾರನೇ ದಿನ ಪೀಟರ್ಗೆ ಒಂದು ಪಿಕ್ಸಮ್ ಡೈಮಂಡ್ ಸಿಗುತ್ತೆ. ಆದ್ರೆ ಇವನಿಂದ ಒಬ್ಬ ವ್ಯಕ್ತಿ ಕಿತ್ಕೊಂಡು ನಾನೇ ಇದನ್ನ ಹುಡುಕಿದ್ನಿ ಅಂತ ಎಲ್ಲರಿಗೂ ಹೇಳ್ತಿರ್ತಾನೆ. ಇಲ್ಲ ಅದು ನಾನ್ ಹುಡುಕಿದ್ದು ಅಂತ ಪೀಟರ್ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಡೈಮಂಡ್ ಅನ್ನ ಇವನು ಕದಿಯೋದಕ್ಕೆ ನೋಡ್ತಿದ್ದಾನೆ, ಇವನಿಗೆ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ಕೊಂಡು ಹೋಗ್ತಾರೆ. ಅದನ್ನ ನೋಡಿ ನನಗೆ ಸಿಕ್ತಂತೆ ಈ ವ್ಯಕ್ತಿಯು ಕೂಡ ಬೇಜಾರಾಗುತ್ತೆ. ಈ ಕಡೆ ಬ್ಲಾಕ್ ಬಿಯರ್ಡ್ ಇವನ ಜನರಿಗೆ ಹೇಳಿದ್ದ, ಕಾಡ್ನಲ್ಲಿ ಒಂದು ಬುಡಕಟ್ಟು ಜನಾಂಗ ಇದೆ, ಅದನ್ನ ಹುಡುಕು ಅಂತ. ಆದ್ರೆ ಎಷ್ಟೇ ಹುಡುಕ್ತಿದ್ರು ಅವರು ಕೈಗೆನೆ ಸಿಕ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಈ ಜಾಗದಲ್ಲಿ ಪಿಕ್ಸಿಮ್ ಡೈಮಂಡ್ ಗಳು ಖಾಲಿ ಆಗೋಗ್ತಿದಾವೆ. ಆದ್ರೆ ಆ ಬುಡಕಟ್ಟು ಜನಾಂಗದವರಿಗೆ ಒಂದು ಜಾಗ ಗೊತ್ತಿದೆ. ಆ ಜಾಗದಲ್ಲಿ ಯಾವತ್ತೂ ಕೂಡ ಪಿಕ್ಸಮ್ ಡೈಮಂಡ್ ಗಳು ಖಾಲಿ ಆಗದೆ ಇರೋಷ್ಟು ಜಾಸ್ತಿ ಇದೆ. ಅದಕ್ಕೆ ಆ ಜನರನ್ನ ಬ್ಲಾಕ್ ಬಿಯರ್ಡ್ ಹುಡುಕ್ತಿರೋದು. ಈ ಕಡೆ ತಪ್ಪು ಮಾಡಿರೋರ ಜೊತೆ ಪೀಟರ್ನು ಕೂಡ ಕರ್ಕೊಂಡ್ ಬರ್ತಾರೆ ಶಿಕ್ಷೆ ಕೊಡೋದಕ್ಕೆ ಅಂತ. ಆಗ ಬ್ಲಾಕ್ ಬಿಯರ್ಡ್ ಬಂದು ಒಬ್ಬ ಹುಡುಗನ್ನ ಕೆಳಗಡೆ ತಳ್ಳಿ ಸಾಯಿಸ್ಬಿಡ್ತಾನೆ. ನಂತರ ಇವನು ಪೀಟರ್ ಹತ್ರ ಬಂದು ಇವನು ಪಿಕ್ಸಿಮ್ ಡೈಮಂಡ್ ಅನ್ನ ಕದಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಇವನನ್ನ ಉಳಿಸ್ಬೇಕಂತ ಜನರನ್ನ ಕೇಳಿದಾಗ ಜನರು ಕೂಡ ಇವನನ್ನ ಸಾಯಿಸ್ಬಿಡೋದಕ್ಕೆ ಹೇಳ್ತಿರ್ತಾರೆ. ಅದಕ್ಕೆ ಇವನು ಕೆಳಗಡೆ ತಳ್ತಾನೆ. ಆದ್ರೆ ಪೀಟರ್ ನೋಡಿದ್ರೆ ಹಾರೋದಕ್ಕೆ ಶುರು ಮಾಡ್ಬಿಡ್ತಾನೆ. ಅದನ್ನ ನೋಡಿ ಬ್ಲಾಕ್ ಬಿಯರ್ಡ್ ಹೆದರ್ಕೋಬಿಡ್ತಾನೆ. ನಂತರ ಪೀಟರ್ ಕೆಳಗಡೆ ಬೀಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರ ಆದಾಗ ನೋಡಿದ್ರೆ ಬ್ಲಾಕ್ ಬಿಯರ್ಡ್ ನ ಆಫೀಸ್ ನಲ್ಲಿ ಇರ್ತಾನೆ. ಆಗ ಬ್ಲಾಕ್ ಬಿಯರ್ಡ್ ಬಂದು ಸ್ವಲ್ಪ ಹೆದರ್ಕೊಳ್ತಾ ಇವನಿಗೆ ಹೇಳ್ತಾನೆ, ನಿಂಗೇನಾದ್ರೂ ಚಾಕ್ಲೇಟ್ ತಿನ್ಬೇಕು ಅನ್ಸಿದ್ರೆ ತಿನ್ನು ಅಂತ. ಆಗ ಪೀಟರ್ ನ ಕತ್ನಲ್ಲಿರುವಂತ ಡಾಲರ್ ಅನ್ನ ಬ್ಲಾಕ್ ಬಿಯರ್ಡ್ ನೋಡಿ ಹೇಳ್ತಾ ಹೋಗ್ತಾನೆ, ಈ ನೆವರ್ಲ್ಯಾಂಡ್ ನಲ್ಲಿ ಒಂದು ಭವಿಷ್ಯವಾಣಿ ಇದೆ. ಫೇರಿ ಕ್ರಿಯೇಚರ್ಸ್ ಗಳು ವಾಸ ಮಾಡುವಂತ ಸಾಮ್ರಾಜ್ಯದ ರಾಜಕುಮಾರ ಹಾಗೆ ಒಬ್ಳು ಮನುಷ್ಯಳಿಗೆ ಪ್ರೀತಿಯಾಗುತ್ತೆ. ಅವರಿಬ್ರಿಗೂ ಹುಟ್ಟುವಂತ ಮಗುಗೆ ಹಾರುವಂತ ಶಕ್ತಿ ಇರುತ್ತೆ. ಆ ಮಗುನೇ ನನ್ನ ಸಾವಿಗೆ ಕಾರಣ ಆಗುತ್ತೆ ಅಂತ ಭವಿಷ್ಯವಾಣಿ ಇರೋದು. ನಿನ್ಗೆ ಹಾರುವಂತ ಶಕ್ತಿ ಇದೆ ಅಂತ ಅಂದ್ಮೇಲೆ ಆ ಮಗು ನೀನೇ ಇರಬೇಕು. ಹಾಗಿದ್ರೆ ನೀನು ನನ್ನ ಸಾಯಿಸೋದಕ್ಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳಿದಾಗ ಪೀಟರ್ ಅಂತೂ ತುಂಬಾ ಕನ್ಫ್ಯೂಸ್ ಆಗೋಗ್ತಾನೆ. ನಂತರ ಇವನನ್ನ ಜೈಲಿಗೆ ಹಾಕ್ಸ್ತಾನೆ. ಆಗ ಇವನು ಕೂಡ ಹರಿದೋಗಿರುವಂತೆ ಇವನ ತಾಯಿ ಕೊಟ್ಟಿರುವಂತ ಲೆಟರ್ ನ ನೋಡ್ತಿರ್ಬೇಕಾದ್ರೆ ಪಕ್ಕದ ಸೆಲ್ಗೆನೆ ನಾವಾಗ್ಲೇ ನೋಡ್ದಂತ ವ್ಯಕ್ತಿನೂ ಕೂಡ ಹಾಕ್ತಾರೆ. ಆಗ ಅವನು ಗೋಡೆನ ತೂತ್ ಮಾಡಿ ಹೇಳ್ತಿರ್ತಾನೆ, ನಿನ್ಗೆ ಹಾರುವಂತ ಶಕ್ತಿ ಇದೆ ಅಂತಂದ್ರೆ ಆ ಶಕ್ತಿನ ಯೂಸ್ ಮಾಡ್ಕೊಂಡು ನಾವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ. ಪೀಟರ್ ಕೂಡ ತಪ್ಪಿಸ್ಕೊಂಡ್ ಮೇಲೆ ಇವನ ತಾಯಿನ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತಾನ ಅಂತ ಕೇಳ್ತಾನೆ. ಇವನು ಕೂಡ ಒಪ್ಕೊಳ್ತಾನೆ. ಆಗ ಗೋಡೆನ ಹೊಡೆದು ಹೊರಗಡೆ ಬಂದಾಗ ಈ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಜೇಮ್ಸ್ ಹುಕ್ ಅಂತ. ಇದಾದ್ಮೇಲೆ ಸ್ಮೀ ಒಂದು ಜಾಗದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ತೇಲ್ತಿರುವಂತ ಬಾಂಡ್ಲಿ ಒಳಗಡೆ ನೋಡ್ತಾನೆ. ಜೇಮ್ಸ್ ಇದ್ದಾನೆ. ಆಕ್ಚುಲಿ ಜೇಮ್ಸ್ ಮತ್ತೆ ಸ್ಮೀ ಇಬ್ರು ಕೂಡ ಫ್ರೆಂಡ್ಸ್ ಗಳು. ಅದಕ್ಕೆ ಇವನನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೇಳ್ತಾನೆ, ನೀನ್ ನನ್ನ ಇಲ್ಲಿಂದ ಮೇಲೆ ಕರ್ಕೊಂಡು ಹೋದ್ರೆ ಯಾವತ್ತಾದ್ರೂ ಒಂದಿನ ಹೆಲ್ಪ್ ಮಾಡ್ತೀನಿ ಅಂತ. ಆ ಹೆಲ್ಪ್ ಅನ್ನೇ ಇವತ್ತೇ ಮಾಡು, ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಮೇಲೆ ಹೋಗ್ತಿರ್ತಾನೆ. ಆಗ ನಮ್ಗೆ ಆಕಾಶದಲ್ಲಿ ತೋರಿಸ್ತಾರೆ ಒಂದು ಬಲೂನ್ ಇರುತ್ತೆ. ಆ ಬಲೂನ್ ಹತ್ರ ತುಂಬಾ ಹಾರುವಂತ ಶಿಪ್ ಗಳು ಇದಾವೆ. ಈಗ ಪೀಟರ್ ಇವನ ಹಾರುವಂತ ಪವರ್ ನ ಯೂಸ್ ಮಾಡ್ಕೊಂಡು ಜೇಮ್ಸ್ ನ ಆ ಶಿಪ್ ಗಳ ಹತ್ರ ತಲುಪಿಸ್ಬೇಕು. ಇದಾದ್ಮೇಲೆ ಇವರು ಮೇಲೆ ಬರ್ತಿದ್ದಂಗೆನೆ ಬ್ಲಾಕ್ ಬಿಯರ್ಡ್ ನ ಕಡೆಯ ತುಂಬಾ ಜನರು ಇರ್ತಾರೆ. ಅವರೆಲ್ಲರಿಗೂ ಹೊಡೆದು ಮತ್ತೊಂದು ಲಿಫ್ಟ್ ನ ಸಹಾಯದಿಂದ ಆ ಬಲೂನ್ ಕಡೆಗೆ ಹೋಗ್ತಿರ್ತಾರೆ. ಆ ಬಲೂನ್ ಹತ್ರ ತುಂಬಾ ಸೆಕ್ಯೂರಿಟಿಗಳು ಇರ್ತಾರೆ. ಆದ್ರಿಂದ ಪೀಟರ್ ಈಗ ಅವರ ಮೇಲೆಲ್ಲ ಹಾರ್ತಾ ಜೇಮ್ಸ್ ನ ಶಿಪ್ ಹತ್ರ ತಲುಪಿಸ್ಬೇಕು. ಆದ್ರೆ ಅದೇ ಸಮಯಕ್ಕೆ ಯಾರೋ ಲಿಫ್ಟ್ ಅನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಇದೇ ಸರಿ ಸಮಯ ಹಾರು ಅಂತಿದ್ರೆ ಇವನ್ ಮಾತ್ರ ಹಾರ್ತಿರೋದಿಲ್ಲ. ಯಾಕೆಂತಂದ್ರೆ ಇವನಿಗೆ ಹೇಗ್ ಹಾರೋದು ಅಂತ ಗೊತ್ತಿಲ್ಲ. ಆದ್ರಿಂದ ಪೀಟರ್ ಮೇಲೆ ಬಂದು ಲಿಫ್ಟ್ ನ ಹಗ್ಗನ ಕಟ್ ಮಾಡ್ತಿದ್ದಂಗೆನೆ ಲೆಫ್ಟ್ ಸೀದಾ ಬಂದು ಒಂದು
ಶಿಪ್ ನ ಒಳಗಡೆ ಬೀಳುತ್ತೆ. ಇವ್ರಿಗೂ ಕೂಡ ಇದೇ ಬೇಕಾಗಿದ್ದು, ಈ ಶಿಪ್ ನ ತಗೊಂಡು ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಬ್ಲಾಕ್ ಬಿಯರ್ಡ್ ಆ ಬುಡಕಟ್ಟು ಜನಾಂಗದವರು ಸಿಕ್ಕಿಲ್ಲ ಅಂತ ಟೆನ್ಷನ್ ಮಾಡ್ಕೊತಿರ್ತಾನೆ. ಇದೇ ಸಮಯದಲ್ಲಿ ಪೀಟರ್ ಮತ್ತೆ ಜೇಮ್ಸ್ ತಪ್ಪಿಸ್ಕೊಂಡು ಹೋಗ್ತಿರೋದು ಇವನಿಗೆ ಗೊತ್ತಾಗುತ್ತೆ. ಆದ್ರಿಂದ ಬ್ಲಾಕ್ ಬಿಯರ್ಡ್ ನ ಕಡೆಯ ಒಂದು ಶಿಪ್ ನವರು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರು ಕೂಡ ಅವರಿಂದ ತಪ್ಪಿಸ್ಕೊಳ್ತಾ ತುಂಬಾ ಕಷ್ಟಪಟ್ಟು ಶಿಪ್ ಅನ್ನ ಮ್ಯಾನೇಜ್ ಮಾಡ್ತಾ ಮಾಡ್ತಾ ಒಂದು ದೊಡ್ಡ ಗೋಡೆನ ದಾಟಿ ಹೊರಗಡೆ ಬಂದ್ಬಿಡ್ತಾರೆ. ಜೇಮ್ಸ್ ಈ ಐಲ್ಯಾಂಡ್ ನೇ ಬಿಟ್ಟು ಹೋಗೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಪೀಟರ್ ಮಾತ್ರ ಇವನ ತಾಯಿ ಸಿಗೋವರೆಗೂ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಹೀಗೆ ಇವರು ಬಂದು ಒಂದು ಮರಕ್ಕೆ ಕ್ರಾಶ್ ಆಗಿ ಹೋಗ್ತಾರೆ. ಈ ಕಡೆ ನಮ್ಗೊಬ್ಬ ವಯಸ್ಸಾದಂತ ವ್ಯಕ್ತಿನ ತೋರಿಸ್ತಾರೆ. ಇವನು ಪಿಕ್ಸಿಮ್ ಡೈಮಂಡ್ ಅನ್ನ ಪುಡಿ ಮಾಡಿ ಅದನ್ನ ಇವನ ಬಾಡಿ ಒಳಗಡೆ ಹಾಕೋತಿದ್ದಂಗೆನೆ ಯಂಗ್ ಆಗಿ ಕಾಣ್ತಿರ್ತಾನೆ. ನೋಡಿದ್ರೆ ಇದು ಬ್ಲಾಕ್ ಬಿಯರ್ಡ್, ಅಂದ್ರೆ ಇವನಿಗೆ ವಯಸ್ಸಾಗದೇ ಇರೋ ರೀತಿ ತಡೆಯೋದಕ್ಕೆ ಆ ಪಿಕ್ಸಿಮ್ ಡೈಮಂಡ್ ಗಳು ಬೇಕು. ಅದೇ ಸಮಯಕ್ಕೆ ಇವನಿಗೆ ಗೊತ್ತಾಗುತ್ತೆ ಪೀಟರ್ ಈ ಜಾಗದಿಂದ ಎಸ್ಕೇಪ್ ಆಗೋಗಿದ್ದಾನೆ ಅಂತ. ಈ ಕಡೆ ಇವ್ರ 3 ಜನರು ಕಾಡ್ನಲ್ಲಿ ಬಂದು ಸಿಗಾಕೋಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಇವರ ಶಿಪ್ ಈಗ ಡ್ಯಾಮೇಜ್ ಆಗೋಗಿದೆ. ಆಗ ಪೀಟರ್ ಶಿಪ್ ನ ಒಳಗಡೆ ಬಂದಾಗ ಈ ಸಂಪೂರ್ಣ ಐಲ್ಯಾಂಡ್ ನ ಮ್ಯಾಪ್ ಸಿಗುತ್ತೆ. ಇದರಲ್ಲಿ ಒಂದು ಜಾಗದಲ್ಲಿ ಆ ಬುಡಕಟ್ಟು ಜನಾಂಗದವರು ಎಲ್ಲಿದ್ದಾರೆ ಅಂತಾನೂ ಕೂಡ ಬರ್ದಿರುತ್ತೆ. ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಅಂತ ಪೀಟರ್ ಅನ್ಕೊಂಡ್ರೆ ಜೇಮ್ಸ್ ಮಾತ್ರ ಒಪ್ಕೊಳ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಇವನಿಗೆ ಗೊತ್ತಿದೆ ಆ ಬುಡಕಟ್ಟು ಜನಾಂಗದವರು ಎಷ್ಟು ಡೇಂಜರಸ್ ಅಂತ. ಆದ್ರೂ ಕೂಡ ಪೀಟರ್ ಬೇರೆ ದಾರಿ ಇಲ್ಲ ಅಂತ ಅಲ್ಲಿಗೆ ಹೋಗ್ತಿರ್ಬೇಕಾದ್ರೆ ಸ್ಮಿ ಬ್ಲಾಕ್ ಬಿಯರ್ಡ್ ಅನ್ಕೊಂಡಿದ್ದಾನೆ. ಭವಿಷ್ಯವಾಣಿ ಪ್ರಕಾರ ಅವನನ್ನ ಸಾಯಿಸೋದಕ್ಕೆ ಬಂದಿರೋದು ಪೀಟರೇ ಅಂತ ಜೇಮ್ಸ್ ಗೆ ಹೇಳಿದಾಗ ಇವರಿಬ್ರು ಕೂಡ ಪೀಟರ್ ನ ಜೊತೆ ಆ ಬುಡಕಟ್ಟು ಜನಾಂಗದ ಜನರ ಹತ್ರ ಹೋಗ್ತಿರ್ತಾರೆ. ಯಾಕೆ ಅಂತಂದ್ರೆ ಆ ಭವಿಷ್ಯವಾಣಿಗೂ ಆ ಬುಡಕಟ್ಟು ಜನಾಂಗಕ್ಕೂ ಒಂದು ಕನೆಕ್ಷನ್ ಇದೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಏನೋ ಸೌಂಡ್ ಕೇಳಿಸುತ್ತೆ. ಅದಕ್ಕೆ ರಾತ್ರಿ ಆಯ್ತು ಇಲ್ಲೇ ಉಳ್ಕೋಬೇಕು ಅಂತ ಒಂದು ಜಾಗದಲ್ಲಿ ಇವರು ಬೆಂಕಿ ಹಾಕೊಂಡು ಕುಂತಿರ್ಬೇಕಾದ್ರೆ ಮತ್ತೆ ಅದೇ ತರದ ಶಬ್ದ ಕೇಳಿಸುತ್ತೆ. ಆಗ ನೋಡಿದ್ರೆ ನೆವರ್ ಬರ್ಡ್ಸ್ ಅನ್ನೋ ಭಯಂಕರವಾಗಿರುವಂತ ಪಕ್ಷಿಗಳು ಬಂದ್ಬಿಟ್ಟಿದಾವೆ. ಅದಕ್ಕೆ ಅವುಗಳು ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆನೆ ಇವರು ಓಡೋದಕ್ಕೆ ಶುರು ಮಾಡ್ತಾರೆ. ಅವುಗಳು ಕೂಡ ಚೇಸ್ ಮಾಡ್ಕೊಂಡು ಬಂದು ಸ್ಮೀನ ಎತ್ಕೊಂಡು ಹೊಟ್ಟೋಗ್ತವೆ. ಇನ್ನೇನು ಇವರಿಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದನ್ನ ಸಾಯಿಸಿ ಒಬ್ಳು ಹುಡುಗಿ ಇವ್ರ ಹತ್ರ ಬರ್ತಾಳೆ. ನೋಡಿದ್ರೆ ಇವ್ರು ಹುಡುಕ್ತಿರೋಂತ ಅದೇ ಬುಡಕಟ್ಟು ಜನಾಂಗದವಳು ಇವಳು. ನಂತರ ಇವರು ಸ್ಮೀನು ಕೂಡ ಕಾಪಾಡ್ತಾರೆ. ಆದ್ರಿಂದ ಜೇಮ್ಸ್ ಇವ್ರ ಹತ್ರ ಮಾತಾಡೋದಕ್ಕೆ ಬಂದಾಗ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ನಂತರ ಈ ಬುಡಕಟ್ಟು ಜನಾಂಗದವರು ವಾಸ ಮಾಡುವಂತ ಜಾಗನ ನಮ್ಗೆ ತೋರಿಸ್ತಾರೆ. ಜೇಮ್ಸ್ ನ ಇವರು ಉಲ್ಟಾ ನೇತಾಕಿದ್ದಾರೆ. ಇವನಿಗೆ ಎಚ್ಚರ ಆಗುತ್ತೆ. ಹಾಗೆ ಸ್ಮೀ ಮತ್ತೆ ಪೀಟರ್ನು ಕೂಡ ಇಲ್ಲೇ ಕಟ್ಟಾಕಿದ್ದಾರೆ. ಆಗ್ಲೇ ಅವ್ರ 3 ಜನರನ್ನ ಕಾಪಾಡೋದ್ಲೆಲ್ಲ ಹುಡುಗಿ. ಇವಳ ಹೆಸರು ಟೈಗರ್ ಲಿಲ್ಲಿ ಅಂತ. ಇವಳು ಜೇಮ್ಸ್ ಗೆ ಹೇಳ್ತಿರ್ತಾಳೆ ನೀನು ಬದುಕಬೇಕು ಅಂತಂದ್ರೆ ಫೈಟ್ ಮಾಡಿ ವಿನ್ ಆಗ್ಬೇಕು ಅಂತ. ನೋಡಿದ್ರೆ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಒಬ್ಬ ವಾರಿಯರ್ ರೆಡಿ ಆಗಿ ಇವನಿಗೆ ಕಟ್ಟಿರುವಂತ ದಾರನ್ನ ಕಟ್ ಮಾಡ್ತಾನೆ. ಆಕ್ಚುಲಿ ಇದು ಜಂಪ್ ಮಾಡೋದಕ್ಕೆ ಇರುವಂತ ಜಾಗ. ಜಂಪ್ ಮಾಡ್ತಾ ಈ ವಾರಿಯರ್ ಜೇಮ್ಸ್ ಗೆ ಚೆನ್ನಾಗಿ ಹೊಡಿತಿರ್ತಾನೆ. ಹಾಗೆ ಪೀಟರ್ ಕೂಡ ಇವನ ಕೈಯನ್ನ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ಕಡೆ ಜೇಮ್ಸ್ ಒಂದು ಮರನ ತಗೊಂಡು ಈ ವಾರಿಯರ್ ಗೆ ಹೊಡೆದಿದ್ರಿಂದ ಇವನಿಗೆ ಕೋಪ ಬಂದು ಇನ್ನೂ ಕೂಡ ಫೈಟ್ ಮಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಪೀಟರ್ ಕೂಡ ಕೈ ಬಿಡಿಸ್ಕೊಂಡು ಫೈಟ್ ಮಾಡೋದಕ್ಕೆ ಬಂದಾಗ ಈ ಬುಡಕಟ್ಟು ಜನಾಂಗದ ಲೀಡರ್ ಪೀಟರ್ ನ ಕತ್ತಲ್ಲಿರುವಂತ ಡಾಲರ್ ನ ನೋಡಿ ಇವನು ಮೇರಿಯ ಮಗ ಅಂತ ಎಲ್ಲರಿಗೂ ಹೇಳ್ತಾನೆ. ಇದನ್ನ ಕೇಳಿ ಜನರೆಲ್ಲರೂ ಪೀಟರ್ ನ ಮುಂದೆ ಮಂಡಿ ಊರಿ ಕುಂತ್ಕೋಬಿಡ್ತಾರೆ. ನಂತರ ಇವರೆಲ್ಲರೂ ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಬ್ಲಾಕ್ ಬಿಯರ್ಡ್ ಪಿಕ್ಸಮ್ ಡೈಮಂಡ್ ಗೋಸ್ಕರ ನೆವರ್ಲ್ಯಾಂಡ್ ನ ನಾಶ ಮಾಡೋದಕ್ಕೆ ಶುರು ಮಾಡ್ದ. ಆಗ ಡೈಮಂಡ್ ಗಳನ್ನ ತಯಾರು ಮಾಡುವಂತ ಫೇರಿ ಅನ್ನೋ ಕ್ರಿಯೇಚರ್ಸ್ ಗಳ ಸಾಮ್ರಾಜ್ಯದ ರಾಜಕುಮಾರ ಬ್ಲಾಕ್ ಬಿಯರ್ಡ್ ನ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಬಂದಾಗ ಅವನ ಶಿಪ್ ನಲ್ಲಿ ಮೇರಿ ಅನ್ನೊಬ್ಳು ಹುಡುಗಿ ಸಿಕ್ಕಿದ್ಲು. ಹೀಗೆ ರಾಜ್ಕುಮಾರ ಮತ್ತೆ ಮೇರಿ ಪ್ರತಿದಿನನು ಮೀಟ್ ಮಾಡೋದಕ್ಕೆ ಶುರು ಮಾಡಿದ್ರು. ನಂತರ ರಾಜ್ಕುಮಾರ ಮೇರಿನ ಕಾಪಾಡೋದಕ್ಕೆ ಮನುಷ್ಯನ ರೂಪಕ್ಕೆ ಬಂದ. ರಾಜ್ಕುಮಾರ ಫೇರಿ ಕ್ರಿಯೇಚರ್ ನ ರೂಪದಲ್ಲೇ ಇದ್ದಿದ್ರೆ ಸಾವಿರಾರು ವರ್ಷ ಬದುಕ್ತಿದ್ದ. ಈಗ ಮನುಷ್ಯನ ರೂಪಕ್ಕೆ ಬಂದಿರೋದ್ರಿಂದ ಒಂದೇ ದಿನ ಬದುಕೋದು. ಆದ್ರೆ ಆ ರಾಜ್ಕುಮಾರ ಹಾಗೆ ಮೇರಿಗೆ ಹುಟ್ಟಂತ ಮಗುನೆ ಹಾರೋದಕ್ಕೆ ಶಕ್ತಿ ಇರುವಂತ ಪೀಟರ್. ಅದಕ್ಕೆ ಇವನ ತಾಯಿ ಎಲ್ಲಿದ್ದಾರೆ ಅಂತ ಕೇಳಿದಾಗ ಇವರು ಹೇಳ್ತಿರ್ತಾರೆ ಬ್ಲಾಕ್ ಬಿಯರ್ಡ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಇದ್ದಿದ್ದು ಒಂದೇ ಒಂದು ಜಾಗ. ಅದೇ ಸೀಕ್ರೆಟ್ ಜಾಗದಲ್ಲಿರುವಂತ ಫೇರಿ ಕ್ರಿಯೇಚರ್ಸ್ ಗಳ ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ಇನ್ನೂ ಕೂಡ ಇವನ ತಾಯಿ ಬದುಕಿರುವಂತ ವಿಷಯ ಅವನಿಗೆ ಗೊತ್ತಾಗಿ ಅವರನ್ನ ನೋಡ್ಬೇಕು ಅಂತ ಇರ್ತಾನೆ. ಆದ್ರೆ ಲೀಡರ್ ಹೇಳ್ತಾರೆ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ನೀನು ನಮ್ ಕಣ್ ಮುಂದೆ ಹಾರ್ತಾ ಮೇರಿ ಮಗ ಅಂತ ಪ್ರೂವ್ ಮಾಡ್ಬೇಕು. ಅದಕ್ಕೆ ನಿನ್ಗೆ 3 ದಿನ ಟೈಮ್ ಇದೆ ಅಂತ. ಪೀಟರ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಹೇಗ್ ಆರ್ಬೇಕು ಅಂತ ಇವನಿಗೆ ಗೊತ್ತಿಲ್ಲ. ಈ ಕಡೆ ಬ್ಲಾಕ್ ಬಿಯರ್ಡ್ ನ ಜನರು ಪೀಟರ್ಗೋಸ್ಕರ ಎಲ್ಲಾ ಕಡೆ ಹುಡುಕಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಪೀಟರ್ ಹಾರೋದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಜಾಗ ಬರ್ತಾನೆ. ಈ ಜಾಗ ತುಂಬಾ ಆಳ ಇದೆ. ಅದಕ್ಕೆ ಆಳ ಕಮ್ಮಿ ಇರುವಂತ ಜಾಗಕ್ಕೆ ಬಂದು ಜಂಪ್ ಮಾಡಿದ್ರೆ ಹಾರೋದಕ್ಕಾಗೋದಿಲ್ಲ. ಅದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡು ಹಾಗೆ ಕೋಪ ಮಾಡ್ಕೊಂಡು ನನ್ನ ಕೈಲಿದೆಲ್ಲ ಆಗೋದಿಲ್ಲ ಅಂತ ಇವನು ಟೆನ್ಷನ್ ಮಾಡ್ಕೊಳ್ತಿದ್ರೆ ಜೇಮ್ಸ್ ಇವನಿಗೆ ಅರ್ಥ ಮಾಡಿಸ್ತಾನೆ ನಿನ್ ತಂದೆ ಒಬ್ಬ ಫೈರಿ ಆಗಿದ್ದ. ಅವರ ಪವರ್ ನಿನ್ನ ಒಳಗಡೆನೂ ಕೂಡ ಇರುತ್ತೆ,
ಟೈಮ್ ಬಂದಾಗ ನೀನೇ ಹಾರೋದಕ್ಕೆ ಶುರು ಮಾಡ್ತೀಯ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಬ್ಲಾಕ್ ಬಿಯರ್ಡ್ ನ ಜನರು ಕಾಡಿನ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಸ್ಮೀ ವಾಶ್ರೂಮ್ಗೆ ಅಂತ ಬಂದಾಗ ಇವನನ್ನ ಹಿಡಿದು ಸಾಯಿಸೋದಕ್ಕೆ ಹೇಳಿದಾಗ ಸ್ಮೀ ಕೂಡ ಹೇಳ್ತಾನೆ, ಫೇರಿ ಸಾಮ್ರಾಜ್ಯ ಎಲ್ಲಿದೆ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ ಅಂತ. ಬ್ಲಾಕ್ ಬಿಯರ್ಡ್ಗೂ ಕೂಡ ಇದೇ ಬೇಕಿರೋದು, ಯಾಕೆಂತಂದ್ರೆ ಬೇಕಾದಷ್ಟು ಪಿಕ್ಸಿಮ್ ಡೈಮಂಡ್ ಇರೋದು ಫೇರಿಗಳ ಸಾಮ್ರಾಜ್ಯದಲ್ಲೇ. ಮಾರನೇ ದಿನ ಟೈಗರ್ ಲಿಲ್ಲಿ ಒಬ್ಳೆ ಕುಂತ್ಕೊಂಡು ಪೀಟರ್ನ ಬಗ್ಗೆ, ಅವನ ತಾಯಿ ಆಗಿರುವಂತ ಮೇರಿ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಏನಕ್ಕೆ ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಜೇಮ್ಸ್ ಇಲ್ಲಿಗೆ ಬರ್ತಾನೆ. ಹೇಳ್ಬೇಕು ಅಂತಂದ್ರೆ ಇವರಿಬ್ರು ನಿಧಾನವಾಗಿ ಒಬ್ಬರನ್ನೊಬ್ರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಇವನು ಒಳ್ಳೆ ರೀತಿಲೇ ಕೇಳ್ತಾನೆ, ಆ ಚಿಕ್ಕ ಹುಡುಗ ಪೀಟರ್ನ ಮೇಲೆ ಹಾರ್ಲೇಬೇಕು ಅಂತ ಪ್ರೆಷರ್ ಹಾಕೋದು ಎಷ್ಟು ಸರಿ ಅಂತ. ಆದ್ರೆ ಇವಳು ಮಾತ್ರ ಏನೇ ಆದ್ರೂ ಪರವಾಗಿಲ್ಲ, ಅವನು ಮೇರಿ ಮಗ ಅಂತ ಪ್ರೂವ್ ಮಾಡ್ಕೊಳ್ಬೇಕು ಅಂತಂದ್ರೆ ಹಾರ್ಲೇಬೇಕು, ಇದೇ ಫೈನಲ್ ಡಿಸಿಷನ್ ಅಂತ ಇರ್ತಾಳೆ. ಆದ್ರೆ ಇದೇ ಸಮಯಕ್ಕೆ ಬ್ಲಾಕ್ ಬಿಯರ್ಡ್ ನ ಜನರು ಇಲ್ಲಿಗೆ ಬಂದು ತಲುಪಿಡ್ತಾರೆ. ಪೀಟರ್ಗೆ ಎಚ್ಚರ ಆದಾಗ ನೋಡಿದ್ರೆ ಬುಡಕಟ್ಟು ಜನಾಂಗದವರು ಬ್ಲಾಕ್ ಬಿಯರ್ಡ್ ನ ಜನರ ಜೊತೆ ಒಂದು ದೊಡ್ಡ ಫೈಟೇ ಮಾಡ್ತಿರ್ತಾರೆ. ಇದರಿಂದ ಇವನು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿರ್ಬೇಕಾದ್ರೆ ಒಬ್ರು ಹಿಡ್ಕೊಬಿಡ್ತಾರೆ. ಆಗ ಜೇಮ್ಸ್ ಬಂದು ಕಾಪಾಡ್ತಾನೆ. ಆದ್ರೆ ಜೇಮ್ಸ್ ಮತ್ತೆ ಟೈಗರ್ ಲಿಲ್ಲಿ ಇಬ್ರು ಕೂಡ ಬಂದಿ ಮಾಡ್ಬಿಡ್ತಾರೆ. ಪೀಟರ್ ಒಂದು ಜಾಗದಲ್ಲಿ ಬಚ್ಚಿಟ್ಕೊಬಿಟ್ಟಿರ್ತಾನೆ. ಬ್ಲಾಕ್ ಬಿಯರ್ಡ್ ಎಲ್ಲರನ್ನು ಬಂದಿ ಮಾಡಿ, ಸ್ಮೀ ನನಗೆ ಎಲ್ಲನ್ನು ಹೇಳಿದಾನೆ, ಆ ಫೇರಿಗಳ ಸಾಮ್ರಾಜ್ಯನ ಹೇಗ್ ಹುಡ್ಕೋದು ಅಂತ ಕೇಳ್ತಿರ್ತಾನೆ. ಲೀಡರ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಇದರಿಂದ ಇವನನ್ನ ಸಾಯಿಸೇ ಬಿಡ್ತಾನೆ. ಈ ಕಡೆ ಪೀಟರ್ಗೆ ಕೆಳಗಡೆ ನೆವರ್ ಬರ್ಡ್ಸ್ ಗಳು ಕಾಣಿಸ್ತವೆ. ಈ ಕಡೆ ಇವನು ಹೇಳು ಅಂತ ಲಿಲ್ಲಿ ಹತ್ರ ಕೇಳ್ಕೊಂಡ್ ಬರ್ತಾನೆ. ಪೀಟರ್ ನೆವರ್ ಬರ್ಡ್ಸ್ ಗಳ ಮೇಲೆ ಹಾರ್ಬಿಡ್ತಾನೆ. ಅವನು ಲಿಲ್ಲಿನ ಸಾಯಿಸ್ಬಿಡ್ತಾನೆ ಅನ್ನೋ ಭಯಕ್ಕೆ ಜೇಮ್ಸ್ ಹೇಳ್ಬಿಡ್ತಾನೆ, ಫೇರಿಗಳ ಸಾಮ್ರಾಜ್ಯಕ್ಕೆ ಹೋಗೋದಕ್ಕೆ ಒಂದು ಮ್ಯಾಪ್ ಇದೆ ಅಂತ. ನಂತರ ಪೀಟರ್ ನೆವರ್ ಬರ್ಡ್ಸ್ ಗಳ ಮೇಲೆ ಕುಂತ್ಕೊಂಡ್ ಬಂದು ಈ ಜಾಗನೆಲ್ಲ ನಾಶ ಮಾಡಿಸೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಒಂದು ಟೆಂಟ್ ನ ಒಳಗಡೆ ಬಿದ್ದಾಗ ಬ್ಲಾಕ್ ಬಿಯರ್ಡ್ ಬಂದು ಹೇಳ್ತಾ ಹೋಗ್ತಾನೆ, ನೀನ್ ಯಾವತ್ತೂ ಕೂಡ ನಿನ್ ತಾಯಿನ ಹುಡ್ಕೋದಕ್ಕಾಗೋದಿಲ್ಲ, ಯಾಕೆಂತಂದ್ರೆ ಈಗಾಗ್ಲೇ ನಾನು ಅವಳನ್ನ ಸಾಯಿಸ್ಬಿಟ್ಟಿದೀನಿ ಅಂತ. ಹೀಗಂತ ಹೇಳ್ತಾ ಸಾಯಿಸೋದಕ್ಕೆ ನೋಡಿದಾಗ ಜೇಮ್ಸ್ ಬಂದು ಪೀಟರ್ ನ ಕಾಪಾಡಿ ಟೈಗರ್ ಲಿಲ್ಲಿನೂ ಕೂಡ ಕರ್ಕೊಂಡು ಒಂದು ಪ್ಯಾರಾಚೂಟ್ ನಲ್ಲಿ ತಪ್ಪಿಸ್ಕೊಂಡ್ ಬರ್ತಾರೆ. ಏನಕ್ಕೆ ನೀನ್ ಅವನಿಗೆ ಮ್ಯಾಪ್ ನ ಬಗ್ಗೆ ಹೇಳ್ದೆ ಅಂತಂದಾಗ ನಿನ್ನ ಸಾಯಿಸ್ಬಿಡ್ತಾನೆ ಅನ್ನೋ ಭಯ ಆಯ್ತು ಅಂತಾನೆ. ಇದಾದ್ಮೇಲೆ ಇವಳು ಪೀಟರ್ ಹತ್ರ ಬಂದ್ರೆ ಬ್ಲಾಕ್ ಬಿಯರ್ಡ್ ಇವನ ತಾಯಿ ಬಗ್ಗೆ ಹೇಳಿದ್ದು ನಿಜನ ಅಂತ ಕೇಳ್ತಾನೆ. ಆಗ ಇವಳು ಕೂಡ ಒಪ್ಕೋತಾಳೆ, ಪೀಟರ್ ನ ತಾಯಿ ಬದುಕಿಲ್ಲ ಅಂತ. ಇದರಿಂದ ಇವನು ತುಂಬಾ ಕೋಪ ಮಾಡ್ಕೊಬಿಡ್ತಾನೆ. ಸರಿ ಅಂತ ಇವರು ಈಗ ಸೇಫ್ ಆಗಿರುವಂತ ಜಾಗ ಅಂತಂದ್ರೆ ಫೇರಿಸ್ ಗಳ ಸಾಮ್ರಾಜ್ಯ ಅಂತ ಆ ಕಡೆಗೆ ಹೋಗ್ತಾ ಇರ್ತಾರೆ. ಹೀಗೆ ಇವರು ದೋಣಿಲಿ ಹೋಗ್ತಿರ್ತಾರೆ. ಆಗ ಜೇಮ್ಸ್ಗೆ ಗೊತ್ತಾಗುತ್ತೆ ಈ ನದಿಲಿ ತುಂಬಾ ಮೊಸಳೆಗಳೆಲ್ಲ ಇದಾವೆ ಅಂತ. ಈ ಕಡೆ ಬ್ಲಾಕ್ ಬಿಯರ್ಡ್ ಬುಡಕಟ್ಟು ಜನಾಂಗದವ್ರು ಇರುವಂತ ಜಾಗದಲ್ಲಿ ಫೇರಿ ಸಾಮ್ರಾಜ್ಯಕ್ಕೆ ಹೋಗುವಂತ ಮ್ಯಾಪ್ ಅನ್ನ ಹುಡುಕ್ಬಿಡ್ತಾನೆ. ಇವ್ರ 3 ಜನ ದೋಣಿಲಿ ಹೋಗ್ತಿರ್ಬೇಕಾದ್ರೆ ಪೀಟರ್ ಇವನ ತಾಯಿ ಕೊಟ್ಟಿದ್ದಂತ ಹರಿದೋಗಿರುವಂತ ಲೆಟರ್ ಅನ್ನ ನೀರಿನ ಒಳಗಡೆ ಹಾಕ್ತಿರ್ತಾನೆ. ಆಗ ಒಂದು ಮೊಸಳೆ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಇದರಿಂದ ಇವರು ಹೆದರ್ಕೊಳ್ತಿದ್ರೆ ಮತ್ತೊಂದ್ಸಲ ಅಟ್ಯಾಕ್ ಮಾಡಿದಾಗ ಪೀಟರ್ ನೀರಿನ ಒಳಗಡೆ ಬಂದು ಬೀಳ್ತಾನೆ. ಇವನನ್ನ ಎಳ್ಕೊಂಡು ಹೋಗ್ತಿರುತ್ತೆ. ಆಗ ಪೀಟರ್ ಹತ್ರ ಮರ್ಮೇಡ್ ಅನ್ನೋ ಕ್ರಿಯೇಚರ್ಸ್ ಗಳು ಬಂದು ಆ ಮೊಸಳೆನ ಓಡಿಸಿ ಇವನನ್ನ ಮೇಲೆ ಕರ್ಕೊಂಡ್ ಬರ್ತಾರೆ. ನಂತರ ಇವ್ರು 3 ಜನರನ್ನ ಸೇಫ್ ಆಗಿರುವಂತ ಜಾಗಕ್ಕೆ ತಲುಪಿಸಿದ್ಮೇಲೆ ಮರ್ಮೇಡ್ಸ್ ಗಳು ಏನು ಮಾಡದೆ ಇಲ್ಲಿಂದ ಹೊಟ್ಟೋಗ್ತವೆ. ಆಗ ಜೇಮ್ಸ್ಗೆ ಪಾಳು ಬಿದ್ದಿರುವಂತ ಒಂದು ಶಿಪ್ ಕಾಣಿಸಿ ಅದನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಇದಾದ್ಮೇಲೆ ವಿಷಯ ಮುಚ್ಚಿಟ್ಟಿದ್ರಿಂದ ಟೈಗರ್ ಲಿಲ್ಲಿ ಇವನ ಹತ್ರ ಸಾರಿ ಕೇಳಿ, ಈ ನದಿಯ ನೀರಿನಲ್ಲಿ ಮ್ಯಾಜಿಕ್ ಇದೆ, ನಿನಗೆ ಎಲ್ಲಾ ವಿಷಯನೂ ತಿಳಿಸ್ಬೇಕು ಅಂತ ಇವನನ್ನ ನೀರಿನ ಒಳಗಡೆ ಮುಳುಗಿಸ್ತಾಳೆ. ಆಗ ಇವನಿಗೆ ಮ್ಯಾಜಿಕ್ ಇಂದ ಗೊತ್ತಾಗುತ್ತೆ ಇವನ ತಾಯಿ ಬುಡಕಟ್ಟು ಜನಾಂಗದವರ ಜೊತೆ ಸೇರಿ ಬ್ಲಾಕ್ ಬಿಯರ್ಡ್ ನ ಜೊತೆ ಯುದ್ಧ ಮಾಡ್ತಿದ್ಲು. ಯುದ್ಧ ಮಾಡ್ತಿರ್ಬೇಕಾದ್ರೆ ಹಿಂದೆಯಿಂದ ಬ್ಲಾಕ್ ಬಿಯರ್ಡ್ ಚುಚ್ಚಿ ಅವಳನ್ನ ಸಾಯಿಸಿದ್ದು. ಈಗ ಇವನಿಗೆ ಗೊತ್ತಾಗೋಗಿದೆ ಇವನ ತಾಯಿ ಎಷ್ಟು ಧೈರ್ಯಶಾಲಿ ಅಂತ. ಇವನಿಗೂ ಕೂಡ ಧೈರ್ಯ ಬರುತ್ತೆ. ಇನ್ನೊಂದು ವಿಷಯ ಏನು ಅಂತಂದ್ರೆ ಟೈಗರ್ ಲಿಲ್ಲಿಗೆ ಫೈಟ್ ಮಾಡೋದು ಹೇಳ್ಕೊಟ್ಟಿದ್ದು ಕೂಡ ಪೀಟರ್ ನ ತಾಯಿನೇ. ಈ ಎಲ್ಲಾ ಕಾರಣಗಳಿಂದ ಬುಡಕಟ್ಟು ಜನಾಂಗದವರು ಪೀಟರ್ ನ ತಾಯಿ ಮೇರಿನ ತುಂಬಾ ಗೌರವಿಸ್ತಿದ್ರು. ಇದಾದ್ಮೇಲೆ ಜೇಮ್ಸ್ ಇವರಿಬ್ರನ್ನ ಶಿಪ್ ನ ಒಳಗಡೆ ಕರ್ಕೊಂಡ್ ಬಂದು ಸಂತೋಷ ಪಡ್ತಿರ್ತಾನೆ. ಯಾಕೆ ಅಂತಂದ್ರೆ ಶಿಪ್ ಗೆ ಹಾರುವಂತ ಕೆಪಾಸಿಟಿ ಇದೆ. ಈ ಐಲ್ಯಾಂಡ್ ನ ಬಿಟ್ಟು ಹೋಗ್ಬೇಕು ಅಂತ ಇವನು ಅನ್ಕೊಂಡಿದ್ದಾನೆ. ನೀನು ನನ್ನ ಜೊತೆ ಬಾ ಅಂತ ಟೈಗರ್ ಲಿಲ್ಲಿನ ಕರೆದ್ರೆ ಇವಳು ಮಾತ್ರ ಇವಳ ಜನರನ್ನ ಕಷ್ಟದಲ್ಲಿ ಬಿಟ್ಟು ಬರೋದಕ್ಕೆ ಒಪ್ಕೊಳ್ಳೋದಿಲ್ಲ. ಸರಿ ಅಂತ ಇವನು ಒಪ್ಕೊಳ್ತಾನೆ. ಮಾರನೇ ದಿನ ಇವಳು ಒಬ್ಳೆ ಕುಂತಿರ್ತಾಳೆ. ಜೇಮ್ಸ್ ಶಿಪ್ ಅನ್ನ ತಗೊಂಡು ಹೊಟ್ಟೋಗ್ತಾನೆ. ಆದ್ರೆ ಪೀಟರ್ ಮಾತ್ರ ಇವಳ ಹತ್ರನೇ ಉಳ್ಕೊಂಡಿರ್ತಾನೆ. ಯಾಕೆಂತಂದ್ರೆ ಇವನು ಕೂಡ ಇವನ ತಾಯಿ ರೀತಿ ಬುಡಕಟ್ಟು ಜನರನ್ನ ಕಾಪಾಡೋದಕ್ಕೆ ಬ್ಲಾಕ್ ಬಿಯರ್ಡ್ ನ ವಿರುದ್ಧ ಯುದ್ಧ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅದಕ್ಕೆ ಇವರು ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟಿ ಬೆಟ್ಟದಲ್ಲಿರುವಂತ ಒಂದು ಗುಹೆ ಒಳಗಡೆ ಬರ್ತಾರೆ. ಇಲ್ಲಿ ಇವ್ರಿಗೆ ಒಂದು ದೊಡ್ಡ ಗೋಡೆ ಸಿಗುತ್ತೆ. ಇದನ್ನ ಇವ್ರು ನೋಡ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ ಆ ಮ್ಯಾಪ್ ಅನ್ನು ಯೂಸ್ ಮಾಡ್ಕೊಂಡು ಬ್ಲಾಕ್ ಬಿಯರ್ಡ್ ಇವನ ಜನರನ್ನ ಕರ್ಕೊಂಡು ಈಗಾಗ್ಲೇ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಅಂತ.
ಈ ಕಡೆ ಗೋಡೆ ಮೇಲೆ ಬರ್ದಿರೋದನ್ನ ಇವರು ಓದ್ತಿರ್ತಾರೆ. ಇದ್ರ ಮೇಲೆ ಬರ್ದಿರುತ್ತೆ, ನಿಜವಾದ ರಾಜಕುಮಾರ ಮಾತ್ರ ಡೋರ್ ಅನ್ನ ಓಪನ್ ಮಾಡೋದಕ್ಕಾಗೋದು ಅಂತ. ಆಗ ಬ್ಲಾಕ್ ಬಿಯರ್ಡ್ ಬಂದು, ಫೈರಿ ಸಾಮ್ರಾಜ್ಯದ ರಾಜಕುಮಾರ ಮಗ ನೀನೇ ಇದನ್ನ ಓಪನ್ ಮಾಡೋದಕ್ಕಾಗೋದು ಅಂತ ಇವನ ಕತ್ತಲ್ಲಿರುವಂತ ಡಾಲರ್ ನ ಕಿತ್ಕೊಂಡು ಅದನ್ನ ಈ ಗೋಡೆಗೆ ಹಾಕಿ ತಿರುಗಿಸಿದ್ದಂಗೆನೆ ಡೋರ್ ಓಪನ್ ಆಗುತ್ತೆ. ಒಳಗಡೆ ನೋಡಿದ್ರೆ ಸ್ವರ್ಗದ ರೀತಿ, ಹಾಗೆ ಎಲ್ಲಿ ನೋಡಿದ್ರು ಪಿಕ್ಸಮ್ ಡೈಮಂಡ್ ಗಳೇ ತುಂಬಿಕೊಂಡಿರುವಂತ ಫೈರಿಗಳ ಸಾಮ್ರಾಜ್ಯ ಇದೆ. ಹಾಗೆ ಇವರಿಬ್ಬರನ್ನ ಕಟ್ಟಾಕ್ಬಿಟ್ಟಿರ್ತಾರೆ. ಇಲ್ಲಿ ಸಣ್ಣ ಸಣ್ಣ ಕ್ರಿಯೇಚರ್ಸ್ ಗಳು ಓಡಾಡ್ತಿರ್ತವೆ. ಇವುಗಳನ್ನೇ ಫೈರೀಸ್ ಅಂತ ಕರೆಯೋದು. ನಮ್ಮ ಸಾಮ್ರಾಜ್ಯದ ರಾಜಕುಮಾರನ ಮಗ ಪೀಟರ್ ಅಂತ ಎಲ್ರು ಸಂತೋಷ ಪಡ್ತಿರ್ತಾರೆ. ಇವನು ಕೂಡ ಸಂತೋಷ ಪಡ್ತಿರ್ತಾನೆ. ಆದ್ರೆ ಬ್ಲಾಕ್ ಬಿಯರ್ಡ್ ಅವರ ಸಂತೋಷ ನೋಡಿ ಎಲ್ಲಾ ಫೈರೀಸ್ ಗಳಿಗೆ ಬೆಂಕಿ ಹಾಕೋದಕ್ಕೆ ಶುರು ಮಾಡ್ತಾನೆ. ಆ ರೀತಿ ಮಾಡಬೇಡ, ಅವುಗಳನ್ನ ಬಿಟ್ಬಿಡು ಅಂತ ಪೀಟರ್ ಹೇಳ್ತಿದ್ರೆ, ನಾನ್ ಮುಂದೆ ಮಂಡಿ ಊರಿ ಕುಂತ್ಕೊಂಡ್ರೆ ಬಿಟ್ಬಿಡ್ತೀನಿ ಅಂತಾನೆ. ಇಂಥವ್ನ ಮುಂದೆ ಮಂಡಿ ಊರೋದಕ್ಕೆ ಪೀಟರ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಆಗ ಇಲ್ಲಿಗೆ ಶಿಪ್ ನ ತಗೊಂಡು ಜೇಮ್ಸ್ ಬರ್ತಾನೆ ಇವರಿಗೆ ಸಹಾಯ ಮಾಡೋದಕ್ಕೆ ಅಂತ. ಆಗ ಪೀಟರ್ ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಜೇಮ್ಸ್ ನ ಶಿಪ್ ನ ಒಳಗಡೆ ಬರ್ತಿರ್ತಾನೆ. ಟೈಗರ್ ಇಲ್ಲಿ ಬ್ಲಾಕ್ ಬಿಯರ್ಡ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಹೀಗೆ ಇವರೆಲ್ಲರೂ ಫೈಟ್ ಮಾಡ್ತಾ ಮಾಡ್ತಾ ಇವರೆಲ್ಲರ ಮಧ್ಯೆ ಈ ಜಾಗದಲ್ಲಿ ಒಂದು ದೊಡ್ಡ ಫೈಟ್ ಶುರುವಾಗೋಗುತ್ತೆ. ಟೈಗರ್ ಲಿಲ್ಲಿ ಬ್ಲಾಕ್ ಬಿಯರ್ಡ್ ನ ಯಾಮಾರಿಸಿ ಹಗ್ಗನ ಹತ್ತುತ್ತಾ ಜೇಮ್ಸ್ ನ ಶಿಪ್ ಕಡೆಗೆ ಹೋಗ್ತಿರ್ತಾಳೆ. ಆದ್ರೆ ಇಲ್ಲಿ ನೋಡಿದ್ರೆ ಜೇಮ್ಸ್ ನ ಶಿಪ್ ಅನ್ನ ಪೀಟರ್ ಕಂಟ್ರೋಲ್ ಮಾಡ್ತಿರ್ತಾನೆ. ಯಾಕೆಂತಂದ್ರೆ ಜೇಮ್ಸ್ ನ ಜೊತೆ ಫೈಟ್ ಮಾಡೋದಕ್ಕೆ ಬ್ಲಾಕ್ ಬಿಯರ್ಡ್ ನ ಕಡೆಯ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಆಗ ಪೀಟರ್ ಇವನು ಲಿಲ್ಲಿನ ಸಾಯಿಸೋದಕ್ಕೆ ನೋಡ್ತಿರೋದನ್ನ ನೋಡಿ ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಇವನು ಬ್ಲಾಕ್ ಬಿಯರ್ಡ್ ನ ಶಿಪ್ ನ ಒಳಗಡೆ ಬರ್ತಾನೆ. ಟೈಗರ್ ಲಿಲಿನೂ ಕೂಡ ತುಂಬಾ ಕಷ್ಟಪಟ್ಟು ಫೈಟ್ ಮಾಡ್ತಿರ್ತಾಳೆ. ಆದ್ರೆ ಈ ಕಡೆ ಜೇಮ್ಸ್ ನ ಶಿಪ್ ನಲ್ಲಿ ಕಂಟ್ರೋಲ್ ಮಾಡೋರು ಯಾರು ಇಲ್ದೆ ಕ್ರಾಶ್ ಆಗಿ ಸರ್ವ ನಾಶ ಆಗೋಗುತ್ತೆ. ಆ ವ್ಯಕ್ತಿ ಕೆಳಗಡೆ ಬಿದ್ದೋಗ್ತಾನೆ. ಜೇಮ್ಸ್ಗೂ ಕೂಡ ಜಾಸ್ತಿ ಹೊತ್ತು ಹಿಡ್ಕೊಳ್ಳೋದಕ್ಕಾಗದೆ ಕೆಳಗಡೆ ಬಿದ್ದೋಗ್ತಾನೆ. ಆಗ ಪೀಟರ್ ಧೈರ್ಯ ಮಾಡಿ ಕೆಳಗಡೆ ಹಾರ್ತಾನೆ. ನಂತರ ಬ್ಲಾಕ್ ಬಿಯರ್ಡ್ ಟೈಗರ್ ಲಿಲಿಯನ್ನ ಹಿಡ್ಕೊಂಡು ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಪೀಟರ್ ಹಾರೋದನ್ನ ಕಲ್ತ್ಕೊಂಡು ಜೇಮ್ಸ್ ನ ಕಾಪಾಡಿ ಒಂದು ಜಾಗಕ್ಕೆ ಬಿಡ್ತಾನೆ. ಆಗ ಇವನ ಸುತ್ತ ಫೇರಿಸ್ ಗಳು ಬರ್ತಿದ್ದಂಗೆನೆ ಬ್ಲಾಕ್ ಬಿಯರ್ಡ್ ನ ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೇಳ್ತಾನೆ. ಈ ಫೇರಿಸ್ ಗಳು ಸಣ್ಣದಾಗಿದ್ರು ಎಷ್ಟು ಸ್ಟ್ರಾಂಗ್ ಆಗಿ ಅಟ್ಯಾಕ್ ಮಾಡ್ತವೆ ಅಂತಂದ್ರೆ ಕೆಲವು ಕ್ಷಣಗಳಲ್ಲೇ ಬ್ಲಾಕ್ ಬಿಯರ್ಡ್ ನ ಜನರನ್ನೆಲ್ಲಾರನು ಸೋಲಿಸ್ಬಿಡ್ತವೆ. ಇದರಿಂದ ಬ್ಲಾಕ್ ಬಿಯರ್ಡ್ ಇವಳನ್ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಪೀಟರ್ ಇವನ್ ಮೇಲೂ ಕೂಡ ಅಟ್ಯಾಕ್ ಮಾಡಿಸ್ತಾನೆ. ಇವನ್ ಕೈಲಿ ಅಲುಗಾಡೋದಕ್ಕೆ ಆಗ್ತಿರೋದಿಲ್ಲ. ಆಗ ಇವನು ಇವಳನ್ನ ಕರ್ಕೊಂಡು ಹೋಗ್ತಿದ್ದಂಗೆನೆ ಈ ಶಿಪ್ ಕ್ರಾಶ್ ಆಗೋದಕ್ಕೆ ಹೋಗ್ತಿರುತ್ತೆ. ಇಲ್ಲಿಗೆ ಬ್ಲಾಕ್ ಬಿಯರ್ಡ್ ನ ಕತೆನೂ ಕೂಡ ಮುಗೀತು. ಇದಾದ್ಮೇಲೆ ಇವ್ರು 3 ಜನ ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಬಂದಾಗ ಪೀಟರ್ ನ ತಾಯಿ ಆಗಿರುವಂತ ಮೇರಿಯ ಆತ್ಮ ಇವನಿಗೆ ಕಾಣಿಸ್ಕೊಳ್ಳುತ್ತೆ. ಇವನಂತೂ ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ದಾನೆ. ಇವನ್ ತಾಯಿ ಮೊದ್ಲು ಇವನಿಗೆ ಕ್ಷಮೆ ಕೇಳ್ತಾರೆ. ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬರೋದಕ್ಕಾಗ್ಲಿಲ್ಲ, ಕ್ಷಮಿಸ್ಬಿಡು. ಆದ್ರೆ ಈ ನೆವರ್ಲ್ಯಾಂಡ್ ನಲ್ಲಿ ನಾನು ಯಾವಾಗ್ಲೂ ಕೂಡ ಇದೇ ರೀತಿ ನಿನ್ ಜೊತೆಲಿ ಇರ್ತೀನಿ ಅಂತ. ಇದನ್ನ ಕೇಳಿ ಇವನಿಗೆ ಸಂತೋಷ ಆಗುತ್ತೆ. ಇದಾದ್ಮೇಲೆ ಈ ನೆವರ್ಲ್ಯಾಂಡ್ ನಲ್ಲೆಲ್ಲ ಹಾರಾಡ್ತಾ ಇಲ್ಲಿರುವಂತ ಜನರ ಜೊತೆ ಸಂತೋಷವಾಗಿರೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದ್ ಕಡೆ ಮನುಷ್ಯರ ಪ್ರಪಂಚದ ಅನಾಥಾಶ್ರಮದಲ್ಲಿ ನಿಬ್ಸ್ ಮಲಗಿರ್ಬೇಕಾದ್ರೆ ಇವನ ಹತ್ರ ಪೀಟರ್ ಬರ್ತಾನೆ. ಮ್ಯಾನೇಜರ್ ಇಲ್ಲಿಗೆ ಬರೋಷ್ಟರಲ್ಲಿ ಪೀಟರ್ ಮಕ್ಳನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಿರೋದನ್ನ ನೋಡಿ ಇವಳಿಗೆ ತುಂಬಾ ಕೋಪ ಬರುತ್ತೆ. ಇದಾದ್ಮೇಲೆ ಜೇಮ್ಸ್ ಮತ್ತೆ ಲಿಲ್ಲಿ ಟೈಗರ್ ಕೂಡ ತುಂಬಾ ಸಂತೋಷವಾಗಿರ್ತಾರೆ. ಯಾಕೆ ಅಂತಂದ್ರೆ ಜೇಮ್ಸ್ ಹೇಳ್ಬಿಟ್ಟಿದ್ದಾನೆ ಇನ್ಮೇಲಿಂದ ಇವನು ಇವಳ ಜೊತೆನೆ ಇರ್ತಾನೆ ಅಂತ. ಇವರೆಲ್ಲರೂ ವಾಸ ಮಾಡೋದಕ್ಕೆ ಅಂತ ನೆವರ್ಲ್ಯಾಂಡ್ ಗೆ ಹೋಗ್ತಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಫೇಮಸ್ ಆದಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವ ಮೂವಿ ಮಾಡ್ಬೋದು ಅಂತ ನಿಮ್ ತಲೆಯಲ್ಲಿ ಯಾವ್ದಾದ್ರು ಹೆಸರುಗಳು ಬರ್ತಿತ್ತು ಅಂತಂದ್ರೆ ಅದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.